ಮಂತ್ರಿ ಸೇನಾಧೀಶುಡನೆ ಮಂತ್ರಿ ವರ ಕಾರ್ಯ ತಂತ್ರಿಯೇ ಬೆಳ್ದರೆ ಸೌಖ್ಯವ ಮಂತ್ರಿ ಮಂತ್ರಿ ವರ ಕಾರ್ಯ ತಂತ್ರಿಯೇ ಬೆಳ್ದರೆ ಸೌಖ್ಯವ ಮಂತ್ರಿ ಪ್ರಜೆಗಳೆಲ್ಲರೂ 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 ಸತತ ಸೌಖ್ಯದಿಂದಿಹರೇ ಮಂತ್ರಿ ವರ ಕಾರ್ಯ ತಂತ್ರಿಯೇ ಬೆಳ್ದರೆ ಸೌಖ್ಯವ ಮಂತ್ರಿ ಮಹಾಮಂತ್ರಿ ನಮ್ಮ ರಾಜ್ಯದ ಪ್ರಜೆಪಾಲಕರೆಲ್ಲರೂ ಸತ್ಯ ಅಧರ್ಮ ಅನ್ಯಾಯ ಅನೀತಿ ಅಧರ್ಮ ಕಾರ್ಯಗಳನ್ನು ಮಾಡದೆ ಸುಖ ಸಂತೋಷದಿಂದಿರುವರೆ ಅದನ್ನು ತಿಳಿಸುವಂತ ನಾವು ಶೌರ್ಯ ಪ್ರತಾಪ ಕೇಳು ನೀ ಭೂಪ ಶೌರ್ಯ ಪ್ರತಾಪ ಬೆಳುವೆಯನ್ನಯ ವಿವರವನೀಗ ಬೆಳುವೆಯನ್ನಯ ವಿವರವನೀಗ ಸತ್ಯ ಧರ್ಮದ ಬಿಡದೆ ಜನರು ಹರಿಜಾನಿಹರಯ್ಯ ಸತ್ಯ ಧರ್ಮದ ಬಿಡದೆ ಜನರು ಹರಿಜಾನಿಹರಯ್ಯ ಕೇಳು ನಿ ಭೂಪ ಶೌರ್ಯ ಪ್ರತಾಪ ಬೆಳುವೆಯನ್ನಯ ವಿವರವನೀಗ ಪ್ರಭು ನಮ್ಮ ರಾಜ್ಯದಲ್ಲಿ ನೆರೆಯ ಪ್ರಜೆಗಳೆಲ್ಲರೂ ಸತ್ಯ ಧರ್ಮದ ಪರವಾಗಿ ಸುಖ ಸಂತೋಷದಿಂದಿರುವರು ಪಾಪ ಮಂತ್ರಿ ನಿನ್ನ ಪೀಠವನ್ನು ಅಲಂಕರಿಸು ಸೈನ್ಯಾಧೀಶೂರನೇ ಮಹಾಪ್ರಭು ಬೆಳ್ಳೈ ಸೈನಿಕ ಸೈನ್ಯದ ಪರಿಯ ಬೆಳ್ಳೈ ಸೈನಿಕ ಬೆಳ್ಳೈ ಸೈನಿಕ ಸೈನ್ಯದ ಪರಿಯ ಬೆಳ್ಳೈ ಸೈನಿಕ ಶತ್ರುರಾಜರೆಲ್ಲ ತಪ್ಪದೆ ಕಪ್ಪಾವ ಶತ್ರುರಾಜರೆಲ್ಲ ತಪ್ಪದೆ ಕಪ್ಪಾವ ನಿತ್ಯವೋ ತಪ್ಪ್ಯಾರೋ ನಿತ್ಯವೋ ತಪ್ಪ್ಯಾರೋ ತೊಂದ ಬೀಸುವರೆ ಬೆಳ್ಳೈ ಸೈನಿಕ ಸೈನ್ಯದ ಪರಿಯ ಬೆಳ್ಳೈ ಸೈನಿಕ ಸೈನ್ಯಾಧೀಶೂರನೇ ನಮ್ಮ ಸೈನ್ಯದ ಆಡಳಿತದ ವಿವರವನ್ನು ತಿಳಿಸುವಂತ ನಾವು ಮಹಾಪ್ರಭು ವಿಜ್ಞಾಪಿಸುವೆನು ಭೂಪ ಲಾಲಿಸೆನ್ನೆಯ ವಾಕ್ಯವೊಂದೀಗ ಭೂಪ ಲಾಲಿಸೆನ್ನೆಯ ಮುತ್ತು ಚರಿಪ ಸೈನ್ಯ ಎತ್ತ ಪದರು ಬಿಡೆ ಮುತ್ತು ಚರಿಪ ಸೈನ್ಯ ಎತ್ತ ಪದರು ಬಿಡೆ ಕತ್ತಿ ಇಂದಲೆನ ಕತ್ತರಿಸಿ ಬಿಡುವೆ ಕತ್ತೆ ಇಂದಲೆನ ಕತ್ತರಿಸಿ ಬಿಡುವೆ ಭೂಪ ಲಾಲಿಸೆನ್ನೆಯ ವಾಕ್ಯವೊಂದೀಗ ಭೂಪ ಲಾಲಿಸೆನ್ನೆಯ ಶತ್ರುರಾಜರು ಎಲ್ಲ ತಪ್ಪಾದ ಕಪ್ಪವ ಶತ್ರುರಾಜರು ಎಲ್ಲ ತಪ್ಪಾದ ಕಪ್ಪವ ತಪ್ಪಾದ ನಿತ್ಯವ ತಂದೊಪ್ಪಿಸುವರು ತಪ್ಪಾದ ನಿತ್ಯವ ತಂದೊಪ್ಪಿಸುವರು ಭೂಪ ಲಾಲಿಸೆನ್ನೆಯ ವಾಕ್ಯವನಿಗ ಭೂಪ ಲಾಲಿಸೆನ್ನೆಯ ಮಹಾಪ್ರಭು ನಮ್ಮ ಶತ್ರುಗಳನ್ನ ಹೆಸರನ್ನಡಗಿಸಿ ಬರುವ ಪರಶತ್ರುಗಳಿಗಾಗಿ ಸದಾ ಎದುರು ನೋಡುತ್ತಿರುವೆವು ಮತ್ತೇನಪ್ಪಣೆ ಬಾಪು ಸೈನ್ಯಾಧೀಶೂರನೇ ನಿನ್ನ ಪೀಠವನ್ನು ಅಲಂಕರಿಸು ಮಂತ್ರಿ ಸೈನ್ಯಾಧೀಶೂರನೇ ಮಹಾಪ್ರಭು ಫಲ 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 ಯನಗಾರು ಸರಿ ಸಮನರು ಯನಗಾರು ಸರಿ ಸಮನರು ಯನಗಾರು ಸರಿ ಸಮನರು
ವೀರ ವೈಭವದಿ ಮೆರೆಯುವ ಎನಗೆ ವೀರ ವೈಭವದಿ ಮೆರೆಯುವ ಎನಗೆ ವೀರ ವೈಭವದಿ ಮೆರೆಯುವ ಎನಗೆ ಫಲ 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 ಎನಗಾರು ಸರಿ ಸಮನರು ಎನಗಾರು ಸರಿ ಸಮನರು ಎನಗಾರು ಸರಿ ಸಮನರು ಮಂತ್ರಿ ಸೈನ್ಯಾಧೀಶರೇ ಪ್ರಭು ನಿಮ್ಮಂತಹ ಅತಮ ಬಲಶಾಲಿಗಳಾದ ಮಂತ್ರಿ ಸೈನ್ಯಾಧಿಪತಿಗಳಿರುವಲ್ಲಿ ನಮಗೂ ನಮ್ಮ ರಾಜ್ಯದ ಪ್ರಜೆಪಾಲಕರಿಗೂ ಕುಂದು ಕೊರತೆಗಳೆಂದರೇನು? ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಪ್ರಭುಗಳಿಗೆ ಜಯವಾಗಲಿ. ಚಾರಣೆ ಸಮಾಚಾರವೇನು? ಜಲಂಧರ ಮಹಾರಾಜರು ಈ ಪತ್ರಿಕೆಯನ್ನು ನಿಮಗಾಗಿ ಕಳಿಸಿರುವರು. ಜಲಂಧರನೇ ಉತ್ತಮ ಸನ್ನಡೆ ತೊಳ್ಳ ಮಹಾರಾಜನೇ ಹೌದು. ಮಂತ್ರಿ ಸೈನ್ಯಾಧೀಶರೇ ಮಹಾಪ್ರಭು, ನೀವು ನಮ್ಮ ರಾಜ್ಯದ ಹಾಗೂ ಹೋಗುಗಳ ಬಗ್ಗೆ ಗಮನ ಹರಿಸಿ. ನಾನು ನನ್ನ ಮಗಳಾದ ಬೃಂದಾದೇವಿಯ ಅಂತಃಪುರಕ್ಕೆ ಹೋಗಿ ಬರುವೆನು. ಒಪ್ಪಣೆ ಮಹಾಪ್ರಭು. ನಡೆಯಿರಿ, ಹೋಗೋಣ. ಮೋಹಿನಿ, ಬಾಯಿಲಿ ಹೇಳು. ಆ ದಿನ ನಾವು ವನವಿಹಾರಕ್ಕೆ ಹೋದಾಗಿಂದನೂ ದೇವಿಯ ವರ್ತನೆಯೇ ಬದಲಾಗಿದಂತೆ. ಹೌದು, ಉಪವನದಿಂದ ಬಂದಾಗಲಿಂದಲೂ ದೇವಿ ಏಕೋ ಚಿಂತಕಾಂತಳಾಗಿರುವಳಲ್ಲ. ಕಾರಣವೇನು ಕೇಳಿ ತಿಳಿದುಕೊಳ್ಳೋಣವೇ? ನಡೆ ನಡೆ. ಆಹಾ, ಇದೇ ರೀತಿ ಇವರೇನಾರು ಮಾತನಾಡಿಕೊಳ್ಳುತ್ತಿರುವುದನ್ನು ನೋಡುತ್ತಿದ್ದರೆ ಇವರೇನಾರು ಸತ್ಯಾಂಶವನ್ನು ಅರಿತಿರಬಹುದೇ? ಆಹಾ, ಏನು ದೇವಿ ಈ ರೀತಿ ಚಿಂತಿಸಲು ಕಾರಣವೇನು? ಅದು ಅಲ್ಲದೆ ವನವಿಹಾರಕ್ಕೆ ಹೋಗಿ ಬಂದಾಗಿಂದಲೂ ಏನೋ ಬೇಸರದಲ್ಲಿ ಇರುವಿರಿ. ಯಾವ ವಿಚಾರವು? ಯಾವ ದೇವಿ ನಮ್ಮೊಡನೆ ತಿಳಿಸಬಾರದೆ? ನಿಮ್ಮೊಡನೆ ತಿಳಿಸದೆ ಮತ್ತಾರಲ್ಲಿ ತಿಳಿಸಲಿ? ಸರ್ಪವು ಬಂದಾಗ ನಾನು ನಿಮ್ಮ ಕಡೆಯೇ ಓಡಿ ಬರುತ್ತಿದ್ದೆನು. ಆದರೆ ಮಾತಿನ ಅರ್ಥವೇನು? ಆದರೆ ಒಬ್ಬ ತರುಣನು ನನ್ನನ್ನು ಅಡ್ಡಗಟ್ಟಿದ್ದನು. ಅಯ್ಯೋ ಪಾಪ, ನಾವು ನೋಡಲೇ ಇಲ್ಲ. ಕೇಳುವಳಾಗ ತಾಯಿ. ಅಡ್ಡಗಟ್ಟಿದ್ದಾನೆ. ಅರೆ ಬರಿ ಗೈದವ, ಅರೆ ಬರಿ ಗೈದವ, ಗುರುಳನಾರೆ ಬರಿ ಗೈದವ, ಅವನಾರೆ ಬರಿ ಗೈದವ. ಪ್ರೇಮದ ಪೊಟ್ಟೆಯಲ್ಲಿ ಬರಿ ಗೈದ, ಪ್ರೇಮದ ಪೊಟ್ಟೆಯಲ್ಲಿ ಬರಿ ಗೈದ, ಅರೆ ಬರಿ ಗೈದವ, ಗುರುಳನಾರೆ ಬರಿ ಗೈದವ, ಅವನಾರೆ ಬರಿ ಗೈದವ. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರಾರು? ಸಖೆ, ತರುಣನೇನೋ ಅಡ್ಡಗಟ್ಟಿದ್ದೆನು. ಆದರೆ ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ ಎಚ್ಚರವಾಯಿತು. ಇದು ನನ್ನ ಸ್ವಪ್ನವಾಯಿತು. ಅಯ್ಯೋ, ಇದು ಸ್ವಪ್ನದ ವ್ಯಾಪಾರವೇ? ಜನಕ, ನಮಸ್ಕರಿಸುವೆನು. ಹೇಳು ಬೃಂದ. ಮಗಳೇ, ಈ ಭಾವಚಿತ್ರದ ರಾಜಕುಮಾರನು ನಿನಗೆ ಒಪ್ಪಿಗೆಯನ್ನು ನೋಡು. ಭಾವಚಿತ್ರವನ್ನು ಕೊಡಿ. ಏಕೆಂದರೆ ಹಾವು ಚಿಕ್ಕದಿದ್ದರೂ ಅದರ ವಿಷವು ಚಿಕ್ಕದಲ್ಲ. ಹಾಗೆ ಶ್ರೀಬುದ್ಧಿ ಪ್ರಳಯಾಂಕಿತ, ಗುರುಬುದ್ಧಿ ವಿಶೇಷಿತ ಎಂಬಂತೆ ಯೌವನವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟಕರ. ಆದ್ದರಿಂದ ಈ ಭಾವಚಿತ್ರದ ರಾಜಕುಮಾರ ನಿನಗೆ ಒಪ್ಪಿಗೆಯನ್ನು ನೋಡು. ಸಖಿ, ಬನ್ನಿ, ಈ ಭಾವಚಿತ್ರವನ್ನು ನೋಡಿ. ಕನಸಲ್ಲಿ ಬಂದ ವ್ಯಕ್ತಿ ತರನೇ ಇರುವನು. ಹೌದಲ್ಲವೇ? ಜನಕ, ಈ ರಾಜನಾರು? ಹಾಗೆ ಆಗಲಿ ಮಗಳೇ. ನಿನ್ನ ಅಭಿಮತದಂತೆಯೇ ವಿವಾಹ ಕಾರ್ಯಕ್ಕೆ ಎಣಿಯಾಗುವಂತೆ ತಕ್ಕ ಉತ್ತರವನ್ನು ಕಳಿಸುವೆನು. ಯಾರು ಈತನ್ಯಾರು? ಈತನು ಜಲಂಧರ ನಗರವನ್ನು ಆಳುತ್ತಿರುವ ದೈತ್ಯ ಚಕ್ರವರ್ತಿ, ದೈವಾಂಶ ಸಂಭೂತನೂ ಆಗಿರುವನು. ಈತನ ಮಂತ್ರಿಯಾದ ಶುಕ್ಲಾಚಾರ್ಯರು ಕನ್ಯಾರ್ಥಿಯಾಗಿ ನಮ್ಮಲ್ಲಿಗೆ ಈ ಭಾವಚಿತ್ರವನ್ನು ಕಳಿಸಿರುವರು. ಈಗ ನಿನ್ನ ಅಭಿಮತವನ್ನು ತಿಳಿದು ನಾನು ಅವರಿಗೆ ತಕ್ಕ ಉತ್ತರವನ್ನು ಕಳಿಸಬೇಕಾಗಿದೆ. ಜನಕ, ಸದಾ ನನ್ನ ಸೌಭಾಗ್ಯವನ್ನೇ ಬಯಸುವ ನಿಮ್ಮ ಮಾತಿಗೆ ನಾನು ಪ್ರತಿ ಹೇಳಲು ಸಾಧ್ಯವೇ? ನಿಮ್ಮ ಇಷ್ಟವೇ ನನ್ನ ಇಷ್ಟ. ಹಾಗೆ ಆಗಲಿ ಮಗಳೇ. ನಿನ್ನ ಅಭಿಮತದಂತೆಯೇ ವಿವಾಹ ಕಾರ್ಯಕ್ಕೆ ಅಣಿಯಾಗುವಂತೆ ತಕ್ಕ ಉತ್ತರವನ್ನು ಕಳಿಸುವೆನು. ಹಾಗೆ ಆಗಲಿ ಜನಕ. ಹಾಗೆ ಆಗಲಿ ಮಗಳೇ, ನಾನಿನ್ನು ಹೋಗಿ ಬರುವೆನು. ಹಾಗೆ ಆಗಲಿ. ದೇವಿ ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಮಾಡಿದೆ. ಇಲ್ಲದಿದ್ದರೆ ತಂದೆಯ ಬಳಿ ಅನರ್ಥವಾಗಿತ್ತು. ಸದ್ಯ ನಾವು ಗೆದ್ದೆವು. ಇಲ್ಲವಾಗಿದ್ದರೆ ನೀನು ನಾವು ಸಿಗಾಕಿ ಕುಳಿತು ರಾಜಕುಮಾರನನ್ನು ನೋಡಿದಿರಾ? ನಡಿ ಮೋಹಿನಿ, ಲಗ್ನಕ್ಕೆ ರೆಡಿಯ.
ದೇವಿ ನಡೀರಿ. ಮಹಾಮಂತ್ರಿಯೇ, ವಿವಾಹ ಕಾರ್ಯಕ್ಕೆ ಆಮಂತ್ರಣವಿಟ್ಟಿದ್ದ ಬ್ರಾಹ್ಮಣೋತ್ತವರನ್ನು ಬರೆಯಲಿ. ಆಗಲಿ ಮಹಾರಾತ್ರಿ ನಿಮಗೆ ಮಹಾರಾಜರೇ ನಿಮಗೆ ಜಯ ಲಭಿಸೋದು ಧಾತ್ರಿಯ ಒಳಗೆ ಜಯ ಲಭಿಸುವುದು ಧಾತ್ರಿಯ ಒಳಗೆ ನಮ್ಮನ್ನು ಕರೆಸಿದ ಕಾರಣವೇನೋ ನಮ್ಮನ್ನು ಕರೆಸಿದ ಕಾರಣವೇನೋ ಜಯವಾಗಲಿ ಮಹಾರಾಜರೇ ನಿಮಗೆ. ಮಹಾರಾಜರೇ, ನಮ್ಮನ್ನು ಕರೆಸಿದ ಕಾರಣವೇನು? ಬ್ರಾಹ್ಮಣೋತ್ತಮರೇ, ಬನ್ನಿ, ನಿಮಗೆ ಮಂಗಳವಾಗಲಿ. ಈ ನನ್ನ ಮಗಳ ಲಗ್ನ ಕಾರ್ಯವನ್ನು ಸಾಂಗವಾಗಿ ನಡೆಸಿಕೊಡಿ. ಆಗಬಹುದು. ಓ ಎಲ್ಲ ವಧುವರನ್ನು ಕರೆದುಕೊಂಡು ಬನ್ನಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಎಲ್ಲ ವರನ ಕೈಗೆ ಹಾರ ಕೊಡಿ. ಎಲ್ಲ ವಧುವಿನ ಕೈಗೆ ಹಾರ ಕೊಡಿ. ಇಲ್ಲ ವಧುವಿಗೆ ಹಾರ ಹಾಕಪ್ಪ. ವಧುವಿಗೆ ಹಾರ ಹಾಕಪ್ಪ. ಸುಂದರಾಂಗಿಯ ಪ್ರೇಮ ಭಾವದಳಿಂದು ಮುದದಿಂದೊರಿಸುವೆ. ಸುಂದರಾಂಗಿಯ ಪ್ರೇಮ ಭಾವದಳಿಂದು ಮುದದಿಂದೊರಿಸುವೆ. ಚಂದ ಕಂಠಕ್ಕೆ ಇಂದು ಆರವನಾಗುವೆ. ಚಂದದಿಂದಲೇ ಕಂಠ ದೇಹಕ್ಕೆ ಇಂದು ಆರವನಾಗುವೆ. ಸುಂದರಾಂಗಿಯ ಪ್ರೇಮ ಭಾವದೊಳಿಂದು ಮುದದಿಂದೊರಿಸುವೆ. ಲಗ್ನ ಸಾವಧಾನ ಪಾರ್ವತಿ ಪರಮೇಶ್ವರ ಲಕ್ಷ್ಮೀ ವೆಂಕಟೇಶ್ವರ ಧ್ಯಾನ ಸಾವಧಾನ. ನಮ್ಮ ವರನಿಗೆ ಹಾರಾಕಮ್ಮ. ಹಾಗೆ ಆಗಲಿ ಪೂಜ್ಯರೇ. ಸುಂದರಾಂಗನ ಪ್ರೇಮ ಭಾವದೊಳಿಂದು ಹಾರವಾಗುವೆ. ಸುಂದರಾಂಗನ ಪ್ರೇಮ ಭಾವದೊಳಿಂದು ಹಾರವಾಗುವೆ. ಅಂದ ಚಂದದ ಕಂಠ ದೇಹಕ್ಕೆ ಅಂದ ಚಂದದ ಕಂಠ ದೇಹಕ್ಕೆ ಪುಷ್ಪಹಾರವಾಗುವೆ. ನಾ ಪುಷ್ಪಹಾರವಾಗುವೆ. ಸುಂದರಾಂಗನ ಪ್ರೇಮ ಭಾವದೊಳಿಂದು ಹಾರವಾಗುವೆ.
ಉಪಚಾರವಗೈದೆಯಚ್ಚಿ ಅದಮ ಸ್ತ್ರೀಯಳೇ ತರವೇ ನಿನಗೆ ಅದಮ ಸ್ತ್ರೀಯಳೇ ತರವೇ ನಿನಗೆ ಸಾಕಿ ಬರಿ ಹೀನ ಕೃತ್ಯವ ಕೈದ ತರುಣಿಯೇ ಸಾಕಿ ಬರಿ ಸಾಕಿ ಬರಿ ಸಾಕಿ ಬರಿ ಶ್ರೀಯ ಮಂಗಲಕಾರಿಣಿ ಆಚಾರ್ಯ ಶುಭಕರಳು ಸುಲಕ್ಷಣಳು ಮಾನುಣಿಯು ಮನೋಹರೆಯು ಭಾಗ್ಯವತಿಯು ಎಂದು ನಾನಾ ವಿಧವಾಗಿ ಹೊಗಳಿದ ಈ ತರುಣಿಯು ಈ ತುಂಬಿದ ವಿವಾಹ ಮಂಟಪದಲ್ಲಿ ನನಗೆ ಅಮಂಗಳವನ್ನೆಸಗಿದ್ದಲ್ಲದೆ ನನ್ನ ಸೌಭಾಗ್ಯಕ್ಕೆ ಅಶುಭ ಕಾರಣಿಯು ಅನರ್ಥ ಕಾರಣಿಯು ಅವಲಕ್ಷಣ ಕಾರಣಿಯು ಆದಳಲ್ಲ. ನಾನಿವಳ ರೂಪಕ್ಕೂ ನಿಮ್ಮ ಮಾತಿಗೂ ಮರುಳಾಗಿ ನನಗೆ ತಕ್ಕವಳೆಂದು ವಿವಾಹ ಮಾಡಿಕೊಂಡರೆ ಕೆಂಡವನ್ನು ನೋಡಿ ರತ್ನವೆಂದು ಭಾವಿಸಿ ತಲೆಯಲ್ಲಿ ಧರಿಸಿದಂತಾಯಿತು. ನಾರಿ ಎಂದವಳು ಮಾರಿಯಾದಳು. ಹಾಲೆಂದು ಬಯಸದ್ದದ್ದು ಆಲಾಲವಾಯಿತು. ಆದ ಕಾರಣ ಈ ವಾವು ಇಲ್ಲಿಗೆ ಸಾಕು. ನಾನಿನ್ನ ನಗರಕ್ಕೆ ಹಿಂದಿರುಗುವೆನು. ರಾಜೇಂದ್ರ ಬೇಡವೋ ದಾನವೇಂದ್ರ ಭೂಪ ಕೋಪ ಬೇಡವೋ ದಾನವೇಂದ್ರ ಭೂಪ ಕೋಪ ಬೇಡವೋ ಹರಿಯದೆ ತಗೈದ ಅಪರಾಧಗಳನ್ನು ಹರಿಯದೆ ತಗೈದ ಅಪರಾಧಗಳನ್ನು ವಂದಿಸಿ ಕಾಯೋ ವಂದಿಸಿ ಕಾಯೋ ಕರವ ಮುಗಿವೆ ಕೋಪ ಬೇಡವೋ ದಾನವೇಂದ್ರ ಭೂಪ ಕೋಪ ಬೇಡವೋ. ರಾಜೇಂದ್ರ ತ್ರಿಭುವನ ಭಯಂಕರನು ಲೋಕೈಕ ವೀರನು ಆದ ನಿನಗೆ ಈ ಅಲ್ಪ ಅಪಶಕುನದಿಂದ ಯಾವ ಅಮಂಗಳವೂ ತಾನೇ ಆದೀತು. ಈ ಅಲ್ಪ ವಿಚಾರಕ್ಕಾಗಿ ವಿಷಾದ ಪಡದೆ ಈ ನಿನ್ನ ಪತ್ನಿಯನ್ನು ಅನುಸರಿಸಿ ಆನಂದವನ್ನುಂಟು ಮಾಡು ರಾಜೇಂದ್ರ. ಅದು ಸಾಧ್ಯವಿಲ್ಲ. ಆರಂಭದಲ್ಲಿಯೇ ಅಮಂಗಳವನ್ನುಂಟು ಮಾಡಿದ ಈ ಎಮ್ಮಾರಿಯನ್ನು ಪರಿಗ್ರಹಿಸುವುದಾದರೆ ಮುಂದಿನ ಅನರ್ಥ ಪರಂಪರೆಗಳಿಗೆ ನಾನೇ ಆಹ್ವಾನ ಕೊಟ್ಟಂತಾಗುವುದು. ನಿಮ್ಮ ಪುತ್ರಿಯನ್ನು ನಿಮ್ಮ ಬಳಿಯೇ ಇಟ್ಟುಕೊಂಡು ಕಾಪಾಡಿ. ಆಚಾರ್ಯರೇ, ವಿವಾಹ ಲಗ್ನ ಕಾರ್ಯಕ್ಕೆ ಆಮಂತ್ರಣವಿಟ್ಟವರು ನೀವು. ನಿಮ್ಮ ಪ್ರಯತ್ನವು ವಿಫಲವಾಗದಂತೆಯೂ ಈ ಮಹಾರಾಜನ ಪತ್ನಿಯ ವಿಚಾರದಲ್ಲಿ ಅನ್ಯಾಯವಾಗದ ಹಾಗೆ ಸಮಯೋಚಿತವಾದ ಮಾರ್ಗವನ್ನು ಎಂತಹ ಸಂಧಿ ಒದಗಿತು ರಾಜೇಂದ್ರ. ನೀನು ಸರ್ವಧರ್ಮವನ್ನು ಬಲ್ಲವನು ಮತ್ತು ವಿವೇಕ ಸಂಪನ್ನನು. ಹೇಳುವನು ಕೇಳು. ಈ ತರ ಮಾಡ್ಕೋದು ಕರವಲ್ಲ ನಿನ್ನಗೆ. ಈ ತರ ಮಾಡ್ಕೋದು ಕರವಲ್ಲ ನಿನಗೆ. ಬಿಡೋನಿ ಕೋಪವನು ಬೈತೇಂದನ ಬಿಡೋನಿ ಕೋಪವನು. ಧರ್ಮಶಾಸ್ತ್ರಗಳ ಅನಿಮೋದಿಪನೆ ಧರ್ಮಶಾಸ್ತ್ರಗಳ ಅನಿಮೋದಿಪನೆ ಈ ಥರ ಮಾಡ್ಬೋದು ಕರವಲ್ಲ ನಿನಗೆ. ಬಿಡೋನಿ ಕೋಪವನು ದೈತೇಂದನೆ ಬಿಡೋನಿ ಕೋಪವನು. ರಾಜೇಂದ್ರ,
ಧರ್ಮಶಾಸ್ತ್ರ, ವಿವೇಕ, ರೀತಿ ನೀತಿಗಳನ್ನು ಬಲ್ಲವನು ನೀನು. ಅದರಂತೆಯೇ ನಡೆಯುವುದು ಸೂಕ್ತವಲ್ಲವೇ? ನನ್ನ ಮಾತನ್ನು ಕೇಳು. ಆಚಾರ್ಯರೇ, ಪುರುಷನು ಸಂಗಾರ್ತಿಯಾಗಿ ಪಾಲಿಗ್ರಹಣ ಆಡುವುದೇಕೆ? ಸುಖ ಸಂತೋಷದಿಂದ ಬಾಳಬೇಕೆಂದರೆ ಈಗಿರುವಲ್ಲಿ ಆದಿಯಲ್ಲಿಯೇ ಅಮಂಗಳವನ್ನುಂಟು ಮಾಡಿದ ಈಕೆಯಿಂದ ನನಗೆ ಸುಖ ಸಂತೋಷ ಶ್ರೇಯಸ್ಸು ಲಭಿಸುವುದೇ? ನೀವೇ ಆಲೋಚಿಸಿ ನೋಡಿ. ದಾನವೇಂದ್ರ, ವಿವಾಹಕ್ಕೆ ಮೊದಲೇ ಅಪಶಕುನ ಅಮಂಗಳವಾಗಿದ್ದರೆ ಅದಕ್ಕೆ ನೀನು ಹೊಳಕಬಹುದಿತ್ತು. ನನ್ನ ಹೇಳುವೆನು ಕೇಳು. ಮಾಂಗಲ್ಯ ಬಂಧನದಿಂದ ವಿವಾಹವಾಗಲೇ ನಡೆದು ಹೋಗಿದೆ. ಪುಷ್ಪ ಮಾಲಿಕೆಯನ್ನು ಧರಿಸುವುದು ಕೇವಲ ಕಾಲ್ಪನಿಕವಾದ ಧರ್ಮಶಾಸ್ತ್ರ. ಮಾಂಗಲ್ಯ ಬಂಧನದಿಂದ ವಿವಾಹವಾಗಬೇಕೇ ಹೊರತು ಪುಷ್ಪ ಮಾಲಿಕೆಯನ್ನು ಧರಿಸುವುದರಿಂದಲ್ಲ. ಇದೆಲ್ಲವನ್ನು ವಿವೇಕಶಾಲಿಯಾದ ನಿನಗೆ ನಾನು ಹೇಳುವುದಲ್ಲ. ಆಲೋಚಿಸಿ ನೋಡು. ಇದೆಂತಹ ಸಂಕಟ ಸ್ಥಿತಿ. ಧರ್ಮಶಾಸ್ತ್ರಕ್ಕೆ ಬದ್ಧನಾಗಿ ಇವಳನ್ನು ಒಲ್ಲದ ಮನಸ್ಸಿನಿಂದ ಇವಳನ್ನು ಧರ್ಮಪತ್ನಿ ಎಂದು ಒಪ್ಪಿಕೊಳ್ಳಲೇ? ಹಾಗಾದರೆ ಅಪಶಕನವು ಮುಂದೆ ಅಮಂಗಳವಾಗುವುದೆಂದು ಯಾವ ಶಾಸ್ತ್ರದ ಆಧಾರದ ಮೇಲೆ ಹೇಳುವೆ? ವಿಧಿವಿಧಾನ ಧರ್ಮಶಾಸ್ತ್ರದ ಆಧಾರದ ಮೇಲೆ. ಹಾಗಾದರೆ ಅಂತ ಧರ್ಮಶಾಸ್ತ್ರ ರೀತಿ ನೀತಿಗಳನ್ನು ಗೌರವಿಸುವ ನೀನು ಅದರಂತೆಯೇ ನಡೆಯುವುದು ಸೂಕ್ತವಲ್ಲವೇ? ಅನಿರೀಕ್ಷಿತವಾಗಿ ಬೆಳೆದ ವಿಷಯಗಳಿಗೆ ಧರ್ಮ ಪತ್ನಿಯನ್ನು ತ್ಯಜಿಸುವುದು ಧರ್ಮಶಾಸ್ತ್ರದ ರೀತಿ ನೀತಿಯೇ? ಬೃಂದಾದೇವಿ ಧರ್ಮಶಾಸ್ತ್ರದ ಪ್ರಕಾರ ದೈವ ಸಾಕ್ಷಿಯಾಗಿ ಸತಿಪತಿಗಳೇ. ಇನ್ನು ನೀನು ಎದರೆ ಧೈರ್ಯವಾಗಿ ನಿನ್ನ ಪತಿಗೆ ಹೇಳಬೇಕಾದದ್ದನ್ನು ಹೇಳಿ ಆತನ ಕೃಪೆಗೆ ಪಾತ್ರಳಾಗು. ಪೂಜ್ಯರೇ, ಸಂತೋಷ ಎಲ್ಲಿಂದ ಬಂದಿತು ಸಂತೋಷ? ಪತಿಹೀನಳಾದ ನಾನು ಹೇಗೆ ತಾನೇ ಸಂತೋಷವಾಗಿರಬಲ್ಲೆ? ಪ್ರಾಣೇಶ್ವರ, ಬಯಸುವುದೊಂದು ಆಗುವುದೊಂದು, ಬಯಸುವುದೊಂದು ಆಗುವುದೊಂದು, ಆಸೆಯಲ್ಲ ವಿಫಲ, ಆಸೆಯಲ್ಲ ವಿಫಲ, ಓ ದೇವಾ ಆಸೆಯಲ್ಲ ವಿಫಲ. ಪ್ರಾಣೇಶ್ವರ, ಸ್ವಾಮಿ ಪ್ರಾಣೇಶ್ವರ, ಪರಮಾತ್ಮ ಮುಂದೆ ಏನು ಮಾಡಲಿ? ಏನೇನೋ ಮನದ ಆಸೆಗಳು, ಏನೇನೋ ಮನದ ಮರಗೆಗಳು. ಪ್ರಾಣೇಶ್ವರ, ಸ್ವಾಮಿ, ಏನೇನೋ ಮನದ ಆಸೆಗಳು, ಏನೇನೋ ಮನದ ಮರಗೆಗಳು. ಕ್ಷಣದಲ್ಲಿ ವಿಫಲ, ಕ್ಷಣದಲ್ಲಿ ಪ್ರಳಯ. ಕ್ಷಣದಲ್ಲಿ ವಿಫಲ, ಕ್ಷಣದಲ್ಲಿ ಪ್ರಳಯ. ತಿಳಿಯದು ವಿಧಿ ನಿನ್ನ ಮಾಯೆ. ಪ್ರಾಣೇಶ್ವರ, ತಿಳಿಯದು ವಿಧಿ ನಿನ್ನ ಮಾಯೆ. ಬಯಸುವುದೊಂದು ಆಗುವುದೊಂದು, ಬಯಸುವುದೊಂದು ಆಗುವುದೊಂದು, ಆಸೆಯಲ್ಲ ವಿಫಲ, ಆಸೆಯಲ್ಲ ವಿಫಲ, ಓ ದೇವಾ ಆಸೆಯಲ್ಲ ವಿಫಲ, 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 ವಿಫಲ. ಪ್ರಾಣೇಶ್ವರ, ನಿಮ್ಮ ಕರ ಮುಗಿದು ಬೇಡಿಕೊಳ್ಳೋನು, ನನ್ನನ್ನು ಬಿಟ್ಟು ಹೋಗಬೇಡಿ ಸ್ವಾಮಿ. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಪ್ರಭು. ಅದು ಸಾಧ್ಯವಿಲ್ಲ. ನೀನು ನನ್ನ ಸೇವೆಯ ಪ್ರತಿಯಾಗಿ ನಿನ್ನ ತಂದೆ ತಾಯಿಯರ ಸೇವೆ ಮಾಡಿಕೊಂಡು ಸಂತೋಷವಾಗಿರು. ಸ್ವಾಮಿ,
ಸಂತೋಷ, ಎಲ್ಲಿ ಸಂತೋಷ? ನೀವಿಲ್ಲ ಸಂತೋಷ ನನಗೆ ಎಲ್ಲಿಂದ ಬರಬೇಕು ಸ್ವಾಮಿ? ನಾನು ಈಗ ವಿವಾಹವಾದವಳು ತಂದೆ ಮನೆಯಲ್ಲಿ ಇರಬಾರದು ಸ್ವಾಮಿ. ನನ್ನ ಮಾತನ್ನು ಕೇಳಿ. ಎಷ್ಟು ದಿನಗಳಿಂದಲೂ ಮಾತಾಪಿತೃಗಳ ಸೇವೆಯನ್ನು ಮಾಡಿವೆನು. ಆದರೆ ಇನ್ನು ಮುಂದೆ ನಾನಿರುವ ಸ್ಥಳ ನಿಮ್ಮ ಸಂಗಡವಲ್ಲವೇ ಪ್ರಭು? ನನ್ನನ್ನು ಕರೆದುಕೊಂಡು ಹೋಗಿ. ಆಹಾ, ಇದೆಂತಹ ಸಂಗಡ ಸ್ಥಿತಿ! ಇವಳ ಮಾತಿಗೆ ಮರುಳಾಗಿ ಇವಳನ್ನು ಧರ್ಮಪತಿ ಎಂದು ಒಪ್ಪಿಕೊಳ್ಳಲೇ? ಇವಳು ಮಾತುಗಳು ಧರ್ಮಸಮ್ಮತವಾಗಿಯೂ ನ್ಯಾಯಸಮ್ಮತವಾಗಿಯೂ ಇದ್ದರೂ ಇವಳನ್ನು ಪರಿಗ್ರಹಿಸಲು ನನ್ನ ಮನಸ್ಸೇಕೋ ಒಪ್ಪುತ್ತಿಲ್ಲವಲ್ಲ. ಏನು ಮಾಡಲಿ? ನಿಜ ಸಾರ್ವಭೌಮ, ಬೃಂದಾದೇವಿ ಮಾತುಗಳು ಮುತ್ತಿನಂತೆ ಅಮೂಲ್ಯವಾದವು. ಯೋಚಿಸು ನೋಡು. ಆಚಾರ್ಯರೇ, ನೀವು ಅವಳ ಪರವಾಗಿ ಮಾತನಾಡುವುದು ಅಧರ್ಮ. ನಿಜ ಸಾರ್ವಭೌಮ, ನಾನು ಧರ್ಮದ ಪರವಾಗಿಯೇ ಮಾತನಾಡುತ್ತಿರುವೆನು. ಹಾಗಾದರೆ ನನ್ನ ನಿರ್ಧಾರವನ್ನು ಹೇಳುವೆನು ಕೇಳಿ. ಈಕೆಯನ್ನು ನನ್ನ ಅರಮನೆ ಬಳಿಯಲ್ಲಿ ಪ್ರತ್ಯೇಕ ಭವನದಲ್ಲಿರಿಸಿ ಆಕೆಗೆ ಎಲ್ಲ ಅನುಕೂಲಗಳನ್ನು ಅಲ್ಲಿಯೇ ಕಲ್ಪಿಸುವೆನು. ಇದಕ್ಕೇನು ಹೇಳುವಿರಿ? ಬೃಂದಾದೇವಿ, ಇದಕ್ಕೆ ನಿನ್ನ ಅಭಿಮತವೇನು? ಕೃತಜ್ಞನಾದರು ದೇವ, ಕೃತಜ್ಞಳಾದರು. ನನ್ನ ಪ್ರಾಣೇಶ್ವರಿಗೆ ಯಾವ ಮಂಗಳು ಆಗದಂತೆ ಆ ಪಾರ್ವತ ದೇವಿಯನ್ನು ಬೇಡಿಕೊಂಡು ಕಾಲವನ್ನು ಕಳೆಯುವೆನು. ಮಗಳೇ, ನಿನ್ನ ವಿಧಿಪರವು ಹೇಗಿರುವುದು ಹಾಗೆ ಆಗಲಿ. ನಾನಿನ್ನು ಹೋಗಿ ಬರುವೆನು. ಹಾಗೆ ಆಗಲಿ ಜನಕ. ಹಾಗೆ ಆಗಲಿ. ಪರಮಾತ್ಮನಿಗೆ ಮಂಗಲ ಉಂಟು ಮಾಡಲಿದ್ದಾರೆ. ನಾರಾಯಣ ನಾರಾಯಣ ನಟವರ ಗಂಗಾಧರ ಉಮಾಶಂಕರ ನೆಲೆಲ ವಿನೋದ ವಿಹಾರ ನಟವರ ಗಂಗಾಧರ. ನಾರಾಯಣ ನಾರಾಯಣ ಜನನ ಮರಣಂದು ಚದುರಂಗವಾಗಿ. ನಾರಾಯಣ ನಾರಾಯಣ ಜನನ ಮರಣಂದು ಚದುರಂಗವಾಗಿ ಜನರೇ ಕಾಯಾಗಿ ನೀನೆ ಕಲಿಯಾಗಿ ರಣರಂಗದಾಗಿ ನೀನೆ ಕಲಿಯಾಗಿ ರಣರಂಗದಾಗಿ ಪ್ರಭುವೇ ತಾನಾಗಿ ನಟವರ ಗಂಗಾಧರ ನೀಲ ವಿನೋದ ವಿಹಾರ ನಟವರ ಗಂಗಾಧರ. ನಾರಾಯಣ ನಾರಾಯಣ ಪರಮಾತ್ಮ, ನಿನ್ನ ಮಹಿಮೆಯು ಅದ್ಭುತವು, ಅಮೋಘವಾದುದು. ಅಲ್ಲಿ ಅಮರಾವತಿಯ ಅರಸನಾದ ದೇವೇಂದ್ರನು ತನ್ನ ಶತ್ರುವನ್ನು ಕಾಣಲೆಂದು ಪರಿತಪಿಸುತ್ತಿರುವನು. ಇತ್ತ ಜಲಂಧರನ ಸಿರಿಯೇ ಆ ಪುರಂದರನಿಗೆ ಉರಿಯಾಗಿರುವುದು. ಈಗ ಯುದ್ಧ ಆಕಾಂಕ್ಷಿಯಾಗಿರುವ ಆ ದೇವೇಂದ್ರನ ಮೇಲೆ ಆ ಜಲಂಧರನನ್ನು ಅಣಿಪಡಿಸಿದರೆ ಆಗ ದರ್ಪದಿಂದ ಮೆರೆಯುವ ಆ ದೇವೇಂದ್ರನಿಗೆ ತಕ್ಕ ಪ್ರತಿಫಲವೇ ದೊರಕುವುದು. ಆದ ಕಾರಣ ನಾನೀಗಲೇ ಜಲಂಧರನ ಸಭೆಗೆ ತೆರಳಿ ಮುಂದಿನ ಸಂಧಾನವನ್ನು ಮಾಡುವೆನು. ನಾರಾಯಣ ನಾರಾಯಣ ತೋರಿ ನಲವಿಲ್ಲ ಈ ಬಾಳಿನಂದ ತೋರಿ ನಲವಿಲ್ಲ ಈ ಬಾಳಿನಂದ ಪ್ರಭುವೇ ತಾನಾಗಿ ನೀ ದಾರಿ ಕವಲಾಗಿ ಮನವಾರುವಾಗ. ನಾರಾಯಣ ನಾರಾಯಣ ದಾರಿ ಕವಲಾಗಿ ಮನವಾರುವಾಗ ಪ್ರಭುವೇ ಜಗಪಾಲ ನಟವರ ಗಂಗಾಧರ ಉಮಾ ಶಂಕರ ಲೀಲ ವಿನೋದ ವಿಹಾರ ನಟವರ ಗಂಗಾಧರ. ನಾರಾಯಣ ನಾರಾಯಣ ಪಾಡೆ
ಪಡೆದಿರ್ಪೆ ವರಬಲವಂ ದೈತ್ಯೇಂದ್ರ ಕುಲದಯವಂ ಆ ಆ ಪಡೆದಿರ್ಪೆ ದಯ ಬಲವಂ ಅತುಳ ಬಲಶಾಲಿ ನಾನಾಗಿ ಬ್ರಹ್ಮಾಂಡದ ಜಯಿಸಿ ನಿಲ್ಲುವೆ ದಾನವೇಂದ್ರರಿಗೆ ಜಯವಾಗಲಿ, ಜಯವಾಗಲಿ. ದಾನವೇಂದ್ರರಿಗೆ ಜಯವಾಗಲಿ. ಬಲ 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 ಎನಗಾರು ಸರಿ ಸಮನರು ಬಲ 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 ಎನಗಾರು ಸರಿ ಸಮನರು ರಿಪುವ ಜಯಿಸಿ ದಿಗ್ವಿಜಯದಿ ಮೆರೆವ ರಿಪುವ ಜಯಿಸಿ ದಿಗ್ವಿಜಯದಿ ಮೆರೆವ ವೀರ ವೈಭವದಿ ಮೆರೆಯುವ ಎನಗೆ ವೀರ ವೈಭವದಿ ಮೆರೆಯುವ ಎನಗೆ ಬಲ 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 ಅದುಳ ದೈತ್ಯರನ್ನು ಗರಬಡಿಸಿ ಅದುಳ ದೈತ್ಯರನ್ನು ಗರಬಡಿಸಿ ಪಡದಿಯ ವಿಜಯವ ಭಯಪಡಿಸಿ ಅದುಳ ದೈತ್ಯರನ್ನು ಗರಬಡಿಸಿ ಪಡದಿಯ ವಿಜಯವ ಭಯಪಡಿಸಿ ಚಂಡ ಪ್ರಚಂಡರ ಬೆಂಬಲದಿಂದಲೇ ಚಂಡ ಪ್ರಚಂಡರ ಬೆಂಬಲದಿಂದಲೇ ರಾವು ಕೇತುವಿನ ಭೀತಿಯಿಂದಲೇ ರಾವು ಕೇತುವಿನ ಭೀತಿಯಿಂದಲೇ ಬಲ 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 ಎನಗಾರು ಸರಿ ಸಮನರು ರಿಪುವ ಜಯಿಸಿ ದಿಗ್ವಿಜಯದಿ ಮೆರೆವ ವೀರ ವೈಭವದಿ ಮೆರೆಯುವ ಎನಗೆ ಆರು ಸರಿ ಸಮನರು ವನಗಾರು ಸರಿ ಸಮನರು ರಾಜತಂತ್ರ ವಿಶೋಧರರಾದ ಭಾರ್ಗವೋತ್ತಮರೇ, ಮಹಾಮಂತ್ರಿಗಳಾದ ಆಚಾರ್ಯೋತ್ತಮರೇ, ಈ ನಿಮ್ಮೆಲ್ಲರ ಅಸಮ ಬಲ ಪರಾಕ್ರಮದಿಂದಲೂ ದೈತ್ಯ ದಾನವರನ್ನೆಲ್ಲ ದಿಕ್ಕಡಿಸಬಲ್ಲ ಮೋಹೋ ಸೇನಾ ದಂಡನಾಯಕರಾದ ಕುಂಭ ನಿಕುಂಭ ಚಂಡ ಪ್ರಚಂಡಾದಿ ಸೇನಾನಾಯಕರೇ, ಈ ನನ್ನ ಅಟ್ಟಹಾಸದ ವಿಜಯೋತ್ಸಾಹಕ್ಕೆ ಸದಾ ಬೆನ್ನೆಲುಬಾಗಿ ನಿಂತಿರುವ ಗ್ರಹಾಧಿಪತಿಗಳಾದ ರಾಜೇಂದ್ರಗಳೇ, ಈ ನಿಮ್ಮೆಲ್ಲರ ಅಸಮಬಲ ಪರಾಕ್ರಮದಿಂದಲೂ ಆಚಾರ್ಯೋತ್ತಮರ ಮಾರ್ಗದರ್ಶನದಿಂದಲೂ ಅಸಮ ಬಲಶಾಲಿಯಾಗಿ ದೈತ್ಯ ದಾನವರನ್ನೆಲ್ಲ ದಿಕ್ಕಡಿಸಬಲ್ಲ ದಿಟ್ಟನೆಯ ಪಟ್ಟುಗಾರನಾಗಿ ಚಂಡ ಪ್ರಚಂಡರಿಗೆಲ್ಲ ದೋರ್ಚಂಡರಾಗಿ ಮೆರೆಯುತ್ತಿರುವ ನಾನೇ ಪುಣ್ಯಶಾಲಿ ಅಲ್ಲವೇ ಆಚಾರ್ಯ? ದಾನವೇಂದ್ರ, ನಿನ್ನ ಪರಾಕ್ರಮವೇ ಕಳಂಕವೇ, ಸಾರ್ವಭೌಮಕ್ಕೆ ಸಂದೇಶವೇ ಬೇಡ. ದಾನವೇಂದ್ರ, ಹಿಡಿದು ಪಿಡಿದು ನಾ ಕಡಿದು ನೀಚರ ಗರ್ಭವೀಗಲೇ ಅಡಗಿಸುವೆ. ಹಿಡಿದು ಪಿಡಿದು ನಾ ಕಡಿದು ನೀಚರ ಗರ್ಭವೀಗಲೇ ಅಡಗಿಸುವೆ. ಚಡಮತಿ ಭ್ರಷ್ಟರ ಪಿಡಿಯುತ್ತ ದುರದ ಚಡಮತಿ ಭ್ರಷ್ಟರ ಪಿಡಿಯುತ್ತ ದುರದ ಗಡಗಡ ನಡುಗಿಸಿನ ಬರುವೆ. ಗಡಗಡ ನಡುಗಿಸಿನ ಬರುವೆ. ಗಡಗಡ ನಡುಗಿಸಿನ ಬರುವೆ. ದಾನವೇಂದ್ರ, ಅಸಾಮಾನ್ಯ ತೇಜ ಬಲದಿಂದ ಪ್ರಕಾಶಿಸುತ್ತಿರುವ ನಿನ್ನ ಮುಂದೆ ನಾವು ಆ ಸೂರ್ಯನ ಮುಂದಿರುವ ಮಿಂಚು ಉಳಿವಿನಂತೆ. ಹೀಗಿರುವಲ್ಲಿ ನಿನ್ನ ಈ ವಿಜಯಕ್ಕೆ ಸಹಾಯಕರಾದೆವೆಂಬುದು ಒಂದು ಔಪಚಾರಿಕ ವಿಚಾರವಷ್ಟೇ. ಬಲೆ ಬಲೆ ಸೇನಾದಂಡ ನಾಯಕರೇ, ದಾನವೇಂದ್ರ, ಹಿಡಿದು ನೀಚರ ಒಳಲ ಬಗೆಯುತ್ತೆ ಕಡು ಪರಾಕ್ರಮದಿ ನಾನಿರುವೆ. ಹಿಡಿದು ನೀಚರ ಒಳಲ ಬಗೆಯುತ್ತೆ ಕಡು ಪರಾಕ್ರಮದಿ ನಾನಿರುವೆ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಅಸಮ ಸೂರ್ಯವ ನಾಗೋರಿ ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಅಸಮ ಶೌರ್ಯವ
ಹುಟ್ಟಿದಾಗಲೇ ನಿನ್ನ ಧ್ವನಿ ಮಾತ್ರದಿಂದ ತ್ರಿಲೋಕಗಳೇ ಬೆದರಿ ಬೆಂಡಾಗುವಂತೆ ಬೆಂಡಾಗಿರುವಾಗ ಈ ನಿನ್ನ ಪರಾಕ್ರಮಕ್ಕೆ ಪ್ರತಾಪಕ್ಕೆ ಸಮರುಂಟೆ? ನಿರುಪಮ ಸಾಮ್ರಾಜ್ಯಕ್ಕೆ ಪರಿಶೋಭಿತನಾದ ನಿನ್ನ ಪುಣ್ಯಕ್ಕೆ ಸಾಟಿ ಉಂಟೆ? ಭಾಗ್ಯಕ್ಕೆ ಸಮರುಂಟೆ? ದಾನವೇಂದ್ರ, ನಿನ್ನ ಪ್ರತಾಪಕ್ಕೆ ಸಾಟಿ ಉಂಟೆ, ನಿನ್ನ ಪರಾಕ್ರಮಕ್ಕೆ ಸಮರುಂಟೆ. ಬ್ರಹ್ಮಾಂಡವು ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ, ಉದಾರಾತ್ರಿ ಭಯದಿಂದಲೇ ಬ್ರಹ್ಮಾಂಡವು ನಡುಗುವುದೀಗಲೇ. ದುಷ್ಟರುಗಳ ಮುಷ್ಟಿ ಮುರಿವೆ, ದುಷ್ಟ ದುರುಳರ ಮುಷ್ಟಿ ಮುರಿವೆ, ನಷ್ಟಗೊಳಿಸುವೆನು ನಾನೀಗ. ಉದಾರಾತ್ರಿ ಭಯದಿಂದಲೇ ಬ್ರಹ್ಮಾಂಡವು ನಡುಗುವುದೀಗಲೇ, ತ್ರಿಭಯದಿಂದಲೇ ಬ್ರಹ್ಮಾಂಡವು ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ. ದಾನವೇಂದ್ರ, ಹರನ ಹೊರಬಲದಿಂದ ತಿಳಿಸಿರುವ ನಿನ್ನ ಈ ಭುವನ ಭೂಮಂಡಲದಲ್ಲಿ ಸಾಟಿಯಾಗುವ ವೀರನು ಧೀರನು ದಿಗೋರಲ್ಲಿ ಯಾವನಿರುವನು? ಅವನಿರುವನು. ದೇವೇಂದ್ರ ಅಸಮ ಶೌರ್ಯವ ತೋರುತ್ತೆ, ಅಸಮ ಶೌರ್ಯವ ತೋರುತ್ತೆ. ಧರೆಯೋಳ್ ನಿನಗೆ ನೆನೆಯಾರಿ ಹರೈ ನಾ ಕಾಣೆ. ಹುಟ್ಟುತೆ ಅವರಂ ರಣದಿ, ಅವರಂ ರಣದಿ ಕ್ಷಣ ಮಾತ್ರದಿ ಕೆಣಕುತೆ, ವಿಜಯವ ಸಾಧಿತೆ ಭರದಿ. ದೇವೇಂದ್ರ, ಸಕಲ ಭುವನ ಬ್ರಹ್ಮಾಂಡ ವಿಖ್ಯಾತನಾದ ನಿನಗೆ ಎದುರಾಗಿ ನಿಲ್ಲಬಲ್ಲ ಧೀರನೋ ವೀರನೋ? ಅತಳ ಸುತಳ ರಸಾತಳ ಪಾತಾಳದ ನಡಗಿದ್ದರು ಒಬ್ಬನು ಸಹ ನಿನ್ನ ಎದುರು ನಿಲ್ಲಲು ಸಾಧ್ಯವಿಲ್ಲ. ಅಂತಹುದರಲ್ಲಿ ಸ್ವಯಂ ಪ್ರತಾಪಶಾಲಿಯಾದ ನಿನ್ನ ಸನ್ನಿಧಿಯಲ್ಲಿ ಸೇವಕರಾಗಿರುವ ನಾವೇ ಧನ್ಯರೆಂದು ಹೇಳಬಹುದು. ಬಲೆ ಬಲೆ ಸೇನಾ ದಂಡ ನಾಯಕರೇ, ಈ ನಿಮ್ಮ ನಿರುಪಮ ಉತ್ಸಾಹಭರಿತವಾದ ಮಾತುಗಳಿಂದ ಅತ್ಯಾನಂದವಾಯಿತು. ಇಂತಹ ಸಂತೋಷದ ಸಮಯದಲ್ಲಿ ಯಾರಲ್ಲೇ ನರ್ತಕಿಯರೆಂದು ಬರಮಾಡಿ. Thank you.
ರಾಜಣ್ಣ ಬಲೆ ಬಲೆ ಮಹಾಪ್ರಭುಗಳಿಗೆ ಜಯವಾಗಲಿ. ಚಾರರೇ ಸಮಾಚಾರವೇನು? ಸಂಚಾರಿಗಳಾದ ನಾಲ್ಕು ಮಹಾತ್ಮರು ಏನು? ತ್ರಿಲೋಕ ಸಂಚಾರಿಗಳಾದ ನಾರದರು ಬರ್ತಿರುವರೆ ಅವರನ್ನು ಬಹಳ ಗೌರವದಿಂದ ಬರಮಾಡಿ. ನಾರಾಯಣ ನಾರಾಯಣ ವೈಕುಂಠ ಸದನ ನಾರದ ವಂದಿತ ಪಾವನ ಚರಣ. ನಾರಾಯಣ ವೈಕುಂಠ ಸದನ ನಾರದ ವಂದಿತ ಪಾವನ ಚರಣ. ನಾರಾಯಣ ನಾರಾಯಣ ನೀಲಮೇಘ ವರ್ಣ ನಾರಾಯಣ. ನೀಲಮೇಘ ವರ್ಣ ನಾರಾಯಣ ಘನಗುಣ ಯರಣ ಭೂಷಣ. ಘನಗುಣ ಶರಣ ನಾರಾಯಣ ವೈಕುಂಠ ಸದನ ನಾರದ ವಂದಿತ ಪಾವನ ಚರಣ. ನಾರಾಯಣ ನಾರಾಯಣ. ದೇವ ಮಹರ್ಷಿಗಳೇ, ಇದು ಜಲಂಧರನ ಅನಂತನ ಮನೆಗಳು. ರಾಜೇಂದ್ರ, ನಿನಗೆ ಮಂಗಳವಾಗಲಿ. ಪೂಜ್ಯರೇ, ನಿಮ್ಮ ಆಗಮನದಿಂದ ಈ ಭವನವು ಪುನೀತವಾಯಿತು. ಬನ್ನಿ, ಈ ರತ್ನಾಸನವನ್ನು ಅಲಂಕರಿಸಿ. ಆಗಬಹುದು. ರಾಜೇಂದ್ರ, ನಿನ್ನ ವಿನಯ ವಿಶ್ವಾಸಗಳಿಂದ ನಾನು ಧನ್ಯನಾದೆನು. ನಿನ್ನ ಕೀರ್ತಿಯನ್ನು ಕೇಳಿರುವೆನು. ಆದ್ದರಿಂದ ನಿನ್ನ ವೈಭೋಗವನ್ನು ನೋಡಿ ಸಂತೋಷಪಟ್ಟು ನಿನ್ನನ್ನು ಆಶೀರ್ವದಿಸಲೆಂದು ಇಲ್ಲಿಗೆ ಬಂದನು ರಾಜೇಂದ್ರ. ನಿಮ್ಮ ಅನುಗ್ರಹದಿಂದ ಧನ್ಯ. ಆದರೆ ಆದರೆ ಎಂಬ ಅರ್ಧೋಕ್ತಿಯಲ್ಲೇ ಸುಮ್ಮನಾದಿರಲ್ಲ. ರಾಜೇಂದ್ರ, ನಿನ್ನ ಕೀರ್ತಿ ವೈಭವಗಳ ವಿಚಾರವನ್ನು ಕೇಳಿದ ನಾನು ಆ ದೈತ್ಯ ದೇವೇಂದ್ರನಿಗಿಂತಲೂ ಅಧಿಕವೆಂದು ಭಾವಿಸಿದ್ದನು. ಆದರೀಗ ಅದು ಸುಳ್ಳೇನೋ ಎಂದು ನನಗನಿಸುತ್ತಿರುವುದು ರಾಜೇಂದ್ರ. ಏನು? ಆ ದೇವೇಂದ್ರನ ಐಶ್ವರ್ಯ
ವೈಭವ ಇನ್ನೂ ಅಧಿಕವಾಗಿರುವುದೇ? ಅಧಿಕವೆಂದು ಕೇಳುವೆ ರಾಜೇಂದ್ರ. ಆತನಲ್ಲಿರುವ ಭೋಗ ವಸ್ತುಗಳಂತಹ ಪದಾರ್ಥವೊಂದಾದರೂ ನಿನ್ನಲ್ಲಿಲ್ಲವಲ್ಲ? ಭೋಗ ವಸ್ತುಗಳೇ? ಅಂತಹ ವಸ್ತುಗಳಾವು ಪೂಜರೆ? ಇದೇನು ಈಗ ಕೇಳುವ ರಾಜೇಂದ್ರ? ಇಷ್ಟಾರ್ಥಗಳನ್ನು ಕರುಣಿಸುವ ಕಾಮಧೇನು, ಕಲ್ಪವೃಕ್ಷ, ಅಪೂರ್ವವಾದ ಐರಾವತವೆಂಬ ಬಿಳಿಹಾನೆ, ಕಾಮಗಾಮಿನಿಯಾದ ಕೇಶವೆಂಬ ಕುದುರೆ, ಇವು ಇಂದ್ರ ಪದವಿ ಭೂಷಣಗಳು. ಇಂತಹ ಅಮೂಲ್ಯ ವಸ್ತುಗಳು ನಿನ್ನಲ್ಲಿಲ್ಲವಲ್ಲ ರಾಜೇಂದ್ರ? ಹಬ್ಬ, ಇಂತಹ ಅಮೂಲ್ಯ ವಸ್ತುಗಳಿವೆ. ಅಷ್ಟೇ ಅಲ್ಲ ರಾಜೇಂದ್ರ, ದೇವತೆಗಳಿಗೆಲ್ಲ ಮರಣವಿಲ್ಲದಂತೆ ಕಲ್ಪಿಸುವ ಅಮರತ್ವವು ಆತನಲ್ಲಿರುವುದು. ಆದಿರಲಿ ಪೂಜರೆ, ಆತನಿಗೆ ಇಂತಹ ಅಮೂಲ್ಯ ವಸ್ತುಗಳು ದೊರಕಿದ್ದಾದರೂ ಹೇಗೆ? ಹೇಗೆಂದರೆ ನಿಮ್ಮ ತಂದೆಯಾದ ಸಮುದ್ರ ರಾಜನ ಉದರ ಬಗೆದದ್ದರಿಂದ. ಯಾರು ನಮ್ಮ ತಂದೆಯ ಉದರವನ್ನು ಬಗೆದರೆ? ಶರಣಾಗಿ ನುಡಿಯನು ಕೇಳಿ ದುಸ್ಸಾವನು ತಾಳಿ, ಈ ದುಸ್ಸಾವನು ತಾಳಿ. ಶರಣಾಗಿ ನುಡಿಯನು ಕೇಳಿ ದುಸ್ಸಾವನು ತಾಳಿ, ದುಸ್ಸಾವನು ತಾಳಿ. ಅದಮ ಕಾರ್ಯವ ಕೇಳಿದೊಡೆ ದಯಿಸುತ್ತಿರುವುದು ನಮ್ಮೀ ಮನ. ಅದಮ ಕಾರ್ಯವ ಕೇಳಿದೊಡೆ ದಯಿಸುತ್ತಿರುವುದು ನಮ್ಮೀ ಮನ. ಶರಣಾಗಿ ನುಡಿಯನು ಕೇಳಿ ದುಸ್ಸಾವನು ತಾಳಿ, ಈ ದುಸ್ಸಾವನು ತಾಳಿ. ಹಾಗಾದರೆ ಆ ದೇವೇಂದ್ರನು ನಮಗೆ ಅಪಕಾರ ಮಾಡಿದ ಮಾತ್ರವೇ ಪೂಜ್ಯರೇ, ಆ ದುರಾತ್ಮನು ಆ ಅಮೂಲ್ಯ ವಸ್ತುಗಳನ್ನು ಪಡೆದ ಬಗೆ ಹೇಗೆ? ರಾಜೇಂದ್ರ, ಆ ವಿಚಾರವು ನನಗಿಂತಲೂ ಪ್ರತ್ಯಕ್ಷವಾಗಿ ಕಂಡ ಆ ರಾಹುಕೇತುಗಳನ್ನು ಕೇಳಿ ತಿಳಿದುಕೋ. ಹೌದೇ ಪೂಜ್ಯರೇ? ರಾವು ರಾಜೇಂದ್ರ, ಪೂಜ್ಯರು ಹೇಳಿದ ಮಾತು ಕೇಳಿದೆಯೋ? ಅದು ಹೇಗೆ ನಡೆಯಿತು ಹೇಳು? ರಾಜೇಂದ್ರ, ಅಂದಿನ ಸಮುದ್ರ ಮಂಥನದ ವಿಚಾರವನ್ನು ನೆನೆಸಿಕೊಂಡರೆ ಅಬ್ಬ ಯಮಗಪಕಾರವನೆಸಗಿದವರ ಯಮಗಪಕಾರವನೆಸಗಿದವರ ಕ್ಷಣದೋ ನೆನೆದರೆ ದಯಿಸುವುದೆನ್ನ ಯಮನವೋ. ಬರಿದ ಬಿಡಬಹುದೇ ಸುರರನ್ನು ನಾವು, ಬರಿದ ಬಿಡಬಹುದೇ ಸುರರನ್ನು ನಾವು. ಕ್ರೋಧವನೆನಿಸಿ ದೈತ್ಯರ ಮಣಿಸಿದ ರಾಜೇಂದ್ರ, ಕ್ರೋಧವನೆನಿಸಿ ದೈತ್ಯರ ಮಣಿಸಿದ ಇಲ್ಲ ಚಂದದೆ ಇಲ್ಲ ಚಂದದೆ ವೇಣುರನ್ನು ಖಂಡಿಸಿ ಜಮದೊಳು ಯಮಪುರಿ ಖಂಡಿಸಿ ಜಮದೊಳು ಯಮಪುರಿ ಬರಿದ ಬಿಡಬಹುದೇ ಸುರರನ್ನು ನಾವು. ರಾಜೇಂದ್ರ, ಅಂದು ನಡೆದ ದೇವಾಸುರರ ಯುದ್ಧದಲ್ಲಿ ದಾನವರು ಹತನಾದರು. ಆಗ ದೇವೇಂದ್ರನು ದೇವತೆಗಳನ್ನು ಅಜರಾಮನಾಗಿಸಲು ಅಮೃತವನ್ನು ಪಡೆಯಲು ಆ ಶಿವ ವಿಷ್ಣುವಿನ ಪ್ರೇರಣೆಯಿಂದ ಸಮುದ್ರ ಮಂಥನ ಮಾಡಲು ನಿಶ್ಚಯಿಸಿದರು. ಆಗ ಒಂದು ಕಡೆ ದೇವತೆಗಳು, ಇನ್ನೊಂದು ಕಡೆ ನಾವುಗಳು ನಿಂತೆವು. ಹಾಗಾದರೆ ಈ ಕಾರ್ಯಕ್ಕೆ ನಮ್ಮವರು ಸಹಾಯಕರಾಗಿದ್ದರೆ? ಹೌದು ರಾಜೇಂದ್ರ, ಅಂದು ಆಗ ನಡೆದ ಸಮುದ್ರ ಮಂಥನದಿಂದ ಉದ್ಭವಿಸಿದ ಚಂದ್ರನನ್ನು ಶಿವನು, ಲಕ್ಷ್ಮಿಯನ್ನು ವಿಷ್ಣುವು, ಇಷ್ಟಾರ್ಥ ಪ್ರದಗಳಾದ ಕಲ್ಪವೃಕ್ಷ ಕಾಮಧೇನು, ಐರಾವತ ಮುಂತಾದ ಹಾಗೂ ಅಮೃತವನ್ನು ದೇವೇಂದ್ರನಿಗೆ ಲಭಿಸಿತು. ಆಗ ಅಮೃತಕ್ಕಾಗಿ ನಮಗೂ ದೇವತೆಗಳಿಗೂ ಕಲಹ ಉಂಟಾಗಲು ವಿಷ್ಣುವು ಮೋಸದಿಂದ ಮೋಹಿನಿಯಾಗಿ ಅಮೃತವನ್ನು ದೇವತೆಗಳಿಗೂ ವಿಷವನ್ನು ನಮ್ಮವರಿಗೂ ನೀಡುತ್ತಿರಲು ನಾನು ಮೋಸದಿಂದ ಆ ದೇವತೆಗಳ ಸಾಲಿನಲ್ಲಿ ಕುಳಿತು
ನಮ್ಮವರೆಲ್ಲ ದೇವತೆಗಳು ಅಮೃತದ ಮಹಿಮೆಯಿಂದ ಅಮರರಾದರು, ನಮ್ಮವರು ನೆಲಕ್ಕುರುಳಿದರು. ಅದನ್ನು ಗಮನಿಸಿದ ನಾನು ಮೋಸದಿಂದ ಆ ದೇವತೆಗಳ ಸಾಲಿನಲ್ಲಿ ಕುಳಿತು ಅಮೃತಪಾನ ಮಾಡುವಾಗ ಆ ಸೂರ್ಯ ಚಂದ್ರರ ಅಣತೆಯಂತೆ ಮೋಹಿನಿಯು ತನ್ನ ಸೌಟಿನಿಂದ ಒಡೆಯಲು ನನ್ನ ಶಿರಸ್ಸು ಛೇದಿಸಿತು. ಅಂತಹ ಸಮಯದಲ್ಲಿ ನಾನೇನಾದರೂ ಅಲ್ಲಿದ್ದರೆ ಆ ಮೋಹಿನಿಯ ರುಂಡವನ್ನು ಕಂಡಾಡಿ ಬಿಡುತ್ತಿದ್ದನು. ಆಗ ಛೇದಿತವಾದ ರುಂಡ ಮತ್ತು ಮುಂಡಗಳು ಅಮೃತಪಾನ ಮಹಿಮೆಯಿಂದ ಸಜೀವವಾಗಿ ನಿಂತಿತು. ರುಂಡ ಮತ್ತು ಮುಂಡಗಳಿಂದ ಸೋರುತ್ತಿದ್ದ ರಕ್ತವು ಸರ್ಪಾಕಾರವಾಗಿ ಸೇರಿ ರಾಹು ಕೇತುಗಳಾದೆವು. ಆದರೆ ಅಂದಿನ ಆ ಘಟನೆಗೆ ಕಾರಣರಾದ ಆ ಸೂರ್ಯ ಚಂದ್ರನನ್ನು ಇಂದಿಗೂ ಕಾಡುತ್ತಲೇ ಇರುವೆವು. ಸರಿ, ಈಗ ವಿಷಯವನ್ನು ತಿಳಿದಂತಾಯಿತು. ಇನ್ನು ಅವರೆಲ್ಲರಿಗೂ ತಕ್ಕ ಶಿಕ್ಷೆಯನ್ನು ಮಾಡಿ ಆ ವಸ್ತುಗಳನ್ನು ಪಡೆಯಲೇಬೇಕು. ರಾಜೇಂದ್ರ, ನೀನೀಗ ಆತುರಪಟ್ಟು ಆ ಹರಿಹರನನ್ನು ಶಿಕ್ಷಿಸಬೇಕಾದದ್ದೇನೂ ಇಲ್ಲ. ನೀನು ಮೊದಲು ಆ ದೇವೇಂದ್ರನಲ್ಲಿರುವ ಭೋಗ ವಸ್ತುಗಳನ್ನು ಪಡೆಯಬೇಕು. ನಿಜ ನಿಜ. ಚಂಡ ಪ್ರಚಂಡರೇ, ಅಮರಾವತಿಗೆ ತೆರಳುವ ಯುದ್ಧ ವಿಚಾರದಲ್ಲಿ ನಿಮ್ಮ ನಿರ್ಧಾರವೇನು? ಇದಕ್ಕೆ ನಮ್ಮ ಅಭಿಪ್ರಾಯವನ್ನು ಕೇಳಬೇಕಾದ ಪ್ರಭು. ಸಮರಕ್ಕೆ ನಾವು ಸದಾ ಈಗ ನನಗೆ ಬಹಳ ಸಂತೋಷವಾಯಿತು. ಹಾಗಾದರೆ ನಡೆಯಿರಿ. ತೆರಳಿರೆ ಬರದಲ್ಲಿ ಹೊರಬಟ ಗಣ್ಯರೇ.